ಭೂಮಿಕಾ, ಕಮ್ ಕಮ್ ಕಮ್, ಊಟ ರೆಡಿ ಇದೆ. ಇಷ್ಟು ದಿವಸ ಏನೇನೋ ತಿಂದು ಪಥ್ಯ ಮಾಡಿ ನಿಮ್ ನಾಲ್ಗೆ ಕೆಟ್ಟೋಗಿರುತ್ತೆ. ಅದಕ್ಕೆ ನಿಮ್ಗೆ ಏನೇನು ಇಷ್ಟನೋ ಅದೆಲ್ಲವನ್ನು ಮಾಡಿಸಿದ್ರೆ ಹೊಟ್ಟೆ ತುಂಬಾ ತಿಂದು ಖುಷಿಯಾಗಿದೆ. ಬನ್ನಿ. ರಸಗುಲ್ಲಾನು ಎಲ್ಲಾನು ರೆಡಿ ಇದೆ, ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ನನ್ನ ಈ ಹೋರಾಟದಲ್ಲಿ ನೀವು ನನ್ನ ಜೊತೆ ಇರಲಿಲ್ಲ ಅಂದಿದ್ರೆ ನಾನು ಅದನ್ನ ದಾಟಕ್ಕಾಗ್ತಾನೆ ಇರಲಿಲ್ಲ. ನಿಜವಾಗ್ಲೂ ನಾನು ಸೋತೋಗಿ ಕೈ ಚೆಲ್ ಕೂತಾಗ ನೀವು ಇನ್ನೂ ಯಾವುದೂ ಮುಗ್ದಿಲ್ಲ, ಕೊನೆವರೆಗೂ ಫೈಟ್ ಮಾಡೋಣ ಭೂಮಿಕಾ ಅಂತ ಪ್ರತಿ ಹಂತದಲ್ಲಿ ನನ್ನ ಕೈ ಹಿಡಿದು ನನ್ನ ಜೊತೆಲೇ ಇದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಗೇನ್ ಎಲ್ಲರೂ ನನಗೆ ಕ್ರೆಡಿಟ್ ಕೊಡ್ತಿದ್ದಾರೆ. ನಾನೇನೋ ದೊಡ್ಡದಾಗಿ ಸಾಧನೆ ಮಾಡಿರೋರ ಥರ ಮಾತಾಡ್ತಿದ್ದಾರೆ. ಬಟ್ ಆ ಕ್ರೆಡಿಟು ನಿಮಗೆ ಸೇರಬೇಕಾಗಿದೆ. ನಾನು ಇವತ್ತೆಲ್ಲರ ಮುಂದೆ ನಗ್ನಗ್ತಾ ಜೀವಂತವಾಗಿ ನಿಂತಿದ್ದೀನಿ ಅಂದರೆ ಅದು ನಿಮ್ಮಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ನಂಬಿಕೆಯಿಂದ, ನೀವು ಕೊಟ್ಟಿರೋ ಧೈರ್ಯದಿಂದ. ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ ಭೂಮಿಕಾ, ಟ್ರೀಟ್ಮೆಂಟ್ ತೊಗೊಂಡಿದ್ದು ನೀವು, ನೋವು ಅನುಭವಿಸಿದ್ದು ನೀವು, ಕಷ್ಟಪಟ್ಟಿದ್ದು ನೀವು. ನಾನು ಏನು ಮಾಡಿದೆ? ನಿಮ್ಮ ಜೊತೆ ನಿಂತಿದ್ದೆ ಅಷ್ಟೇ. ಟ್ರೀಟ್ಮೆಂಟ್ ತೊಗೋತೀನಿ ಅಂತ ನೀವು ಡಿಸೈಡ್ ಮಾಡಿದ್ರಲ್ಲ, ನಿಮಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಐ ಬೆಟ್ ಟು ಡಿಫರ್. ಇದು ನಾನು ಒಬ್ಬಳದೇ ಹೋರಾಟ ಆಗಿರಲಿಲ್ಲ, ನಿಮ್ಮದು ಆಗಿತ್ತು. ನಾನು ಸೋತು ಹೋಗ್ತೀನಿ ಅನ್ನೋ ಯೋಚನೆ ಕೂಡ ಬರದೇ ಇರೋ ಥರ ನೀವು ನನಗೆ ಧೈರ್ಯ ಕೊಟ್ರಿ. ಅದು ಕೆಲವೊಂದ್ಸತಿ ಹಾಗೇನೆ. ಈ ಧೈರ್ಯ ಅನ್ನೋದು ಭಯ ಇಲ್ದಿರೋದಲ್ಲ, ಭಯ ಇದ್ರೂ ಕೈ ಚೆಲ್ಲದೆ ಹೋರಾಟ ಮಾಡ್ತೀವಲ್ಲ ಅದು ನಿಜ. ಕಷ್ಟ ಯಾವತ್ತೂ ಸಣ್ಣದಾಗಲ್ಲ, ಬಟ್ ಪ್ರೀತಿ ಇದ್ದಾಗ ಆ ಕಷ್ಟನ ತಡ್ಕೊಳ್ಳೋ ಶಕ್ತಿ ಇನ್ನೂ ಜಾಸ್ತಿ ಆಗೋಗುತ್ತೆ. ಸತ್ಯ ನೀವು ಹೇಳಿದ್ದು. ಅದಕ್ಕೆ ಆ ಭಗವಂತಂಗೆ ಥ್ಯಾಂಕ್ಸ್ ಹೇಳಬೇಕು. ಎಸ್, ಥ್ಯಾಂಕ್ ಯು ಗಾಡ್. ಬನ್ನಿ. ಗೌತಮ್ ಅವರೇ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ. ನೋಡಿ, ನಮ್ಮ ಹತ್ರ ದುಡ್ಡಿತ್ತು, ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ರು. ಸೊ ಹಾಗಾಗಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಅದರಿಂದಲೇ ಈ ಹಂತ ದಾಟಿದ್ವಿ. ಬಟ್ ಈ ಕಾಯಿಲೆ ಬಂದಿರೋರು ಎಷ್ಟೋ ಜನರ ಹತ್ರ ದುಡ್ಡಿರಲ್ಲ, ಬದುಕಬೇಕು ಅನ್ನೋ ಒಂದು ಆಸೆ ಇರುತ್ತೆ, ಸಾಕಷ್ಟು ಕನಸುಗಳಿರುತ್ತೆ. ಅವ್ರೇನು ಮಾಡ್ತಾರೆ? ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗೌರ್ಮೆಂಟ್ ಕೂಡ ತುಂಬ ಸ್ಕೀಮ್ಗಳನ್ನ ಮಾಡಿದೆ, ಎಲ್ಲ ಹಾಸ್ಪಿಟಲ್ಗಳನ್ನ ಲಿಂಕ್ ಮಾಡಿದೆ, ಔಷಧಿಗಳು ಕಡಿಮೆ ದುಡ್ಡಲ್ಲಿ ಸಿಗ್ತಾ ಇದೆ. ಬಟ್ ಅದು ತುಂಬ ಜನಕ್ಕೆ ಸಾಕಾಗ್ತಿಲ್ಲ. ಬಟ್ ಸರ್ಕಾರನೇ ಎಲ್ಲಾನು ಮಾಡುತ್ತೆ ಅಂತ ನಾವು ಸುಮ್ಮನೆ ಕೂರಬಾರ್ದಲ್ವಾ? ಸರ್ಕಾರ ಜೊತೆ ನಾವು ಕೈ ಜೋಡಿಸ್ಬೇಕು, ಆಗಲೇ ತಾನೇ ಸಮಾಜ ಚೆನ್ನಾಗಿರೋದು. ಐ ಮೀನ್, ಸಮಾಜ ನಮಗೇನು ಮಾಡಿದೆ ಅನ್ನೋದಕ್ಕಿಂತ ನಾವು ಸಮಾಜಕ್ಕೋಸ್ಕರ ಏನು ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತಲ್ವಾ? ಐ ಟೋಟಲಿ ಅಗ್ರಿ ವಿತ್ ಯು. ಬಟ್ ನಾವೇನು ಮಾಡೋಣ ಹೇಳಿ? ನಾವು ಒಂದು ಟ್ರಸ್ಟ್ ಶುರು ಮಾಡ್ಬೋದಾ? ಓಕೆ, ಏನು ಟ್ರಸ್ಟು? ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಐ ಮೀನ್, ಈ ಮೆಡಿಸಿನ್ಸ್ ಎಕ್ಸ್ಪೆನ್ಸ್ನ ಬೇರ್ ಮಾಡೋಕ್ಕಾಗದಿರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡೋಕೆ ಒಂದು ಟ್ರಸ್ಟು. ಗ್ರೇಟ್ ಐಡಿಯಾ. ನಿಮ್ಮ ಕಂಪ್ನಿ CSR ಫಂಡ್ನ ನಾನು ಈ ಟ್ರಸ್ಟ್ಗೆ ಹಾಕ್ತೀನಿ. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟ್ರೀಟ್ಮೆಂಟ್ ಕೊಡ್ಸೋಣ. ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಓಕೆ, ಡನ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಗೌತಮರೇ, ನಿಮ್ಮಿಂದ ಕಲಿಬೇಕು. ಕೂಡಿಟ್ಟು ಶ್ರೀಮಂತರಾಗೋದಲ್ಲ, ಕೊಟ್ಟು ಶ್ರೀಮಂತರಾಗೋದು. ಆಗಲೇ ಶ್ರೀಮಂತಿಗೆಗೆ ಬೆಲೆ ಬರೋದು. ನನಗನ್ಸುತ್ತೆ ಗೌತಮರೇ, ಆ ದೇವ್ರೆ ನಂಗೆ ಬದುಕಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ದಾನಂದ್ರೆ ಅದು ಇದಕ್ಕೆ ಇರ್ಬೋದು. ನನ್ನ ಜೀವನನ ಅದಕ್ಕೆ ಮೀಸಲಾಗಿಡೋಣ.